ಕುವೆಂಪು ಬರೆದಂತಹ ಆ ಕನ್ನಡದ ನಾಡಗೀತೆಯನ್ನ ಕೇಳಿದ್ವಿ. ಇದಕ್ಕಿಂತ ಮೊದಲು ಕನ್ನಡದ ನಾಡಗೀತೆ ಯಾವುದಾಗಿತ್ತು? ಬಲೆ ಒಂದು ಚಪ್ಪಾಳೆ. ಉದಯವಾಗಲಿ ನಮ್ಮ ಚಲುವು ಕನ್ನಡ ನಾಡು ಅಂತ ಅನ್ನುವ ಆ ಗೀತೆ ಯಾರು ಬರೆದಿದ್ದದು? ಯಾರು ಬರೆದಿದ್ದು? ಕುವೆಂಪು ನಾರಾಯಣರಾವ್ ಬರೆದಿದ್ದು. ಆನಂತರ ನಾವು ಕುವೆಂಪು ಅವರನ್ನ ಏನಂತ ಕರಿತೀವಿ? ರಾಷ್ಟ್ರಕವಿ ಅಂತ ಕರಿತೀವಿ ಕುವೆಂಪು ಅವರು. ಅದಕ್ಕಿಂತ ಮೊದಲು ರಾಷ್ಟ್ರಕವಿ ಆಗಿ ಹೋದ್ರು ಯಾರವರು? ನಾವು ರಾಷ್ಟ್ರಕವಿ ಕುವೆಂಪು ಅಂತ ಮಾತ್ರ ಕರಿತೀವಿ. ಅದಕ್ಕಿಂತ ಮೊದಲೊಬ್ಬರು ಕನ್ನಡದ ರಾಷ್ಟ್ರಕವಿ ಆಗಿ ಹೋದ್ರು. ಪ್ರಕಾಶ ಉತ್ತರ ಕೊಟ್ಟರು ಆಗಲಿ. ಕರ್ನಾಟಕದಲ್ಲಿ ಬರೀ ಕುವೆಂಪು ಅವರು ಮಾತ್ರ ರಾಷ್ಟ್ರಕವಿ ಆಗಿರಲಿಲ್ಲ. ಅದಕ್ಕಿಂತ ಮುಂಚೆ ಪ್ರಕಾಶ್ ಅವರು ಹೇಳಿದ್ರು, ಗೋವಿಂದಪ್ಪಯ್ಯವರು ನೋಡಿ, ಗೋವಿಂದಪ್ಪಯ್ಯವರು ಒಂದು ಚಪಾಳಿ ಬರಲಿ. ಗೋವಿಂದಪ್ಪಯ್ಯವರು ರಾಷ್ಟ್ರಕವಿಯಾಗಿದ್ದರು. ಕರ್ನಾಟಕಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ? 8. ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಬಂದ್ಬಿಟ್ಟು ಅದು ಒಂದು ಟೈಮಲ್ಲಿ ಹೈಯೆಸ್ಟ್ ಆಗಿತ್ತು. ಇವಾಗ ಹೈಯೆಸ್ಟ್ ಅಲ್ಲ, ಇವಾಗ 2ನೇದು. ಇವಾಗ ಹಿಂದಿ ಜಾಸ್ತಿ ಇದೆ. ಇನ್ನೊಂದೇನಪ್ಪ ಅಂದ್ರೆ, ಭಾರತದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಮೊದಲನೆಯ ಒಬ್ಬ ವ್ಯಕ್ತಿ ಇನ್ನುವರೆಗೂ ಕೂಡ ನನ್ನ ಸುಡಿ ಅದನ್ನು ಯಾರು ಮುರಿಯೋಕ್ಕಾಗಲ್ಲ ಅಂತ ಕಾಣುತ್ತೆ. ಒಬ್ಬ ಸೂಪರ್ ಸ್ಟಾರು, ಅವರಿಗೆ ಒಂದು ಗಾಯನಕ್ಕಾಗಿ ಫಿಲ್ಮ್ ಫೇರ್ ಅವಾರ್ಡ್ ಬಂತು, ರಾಷ್ಟ್ರ ಪ್ರಶಸ್ತಿ ಬಂತು ಆ ಗಾಯನಕ್ಕೆ. ಯಾವ ಹಾಡೋದು ಗೊತ್ತಾ? ಯಾರದು? ಯಾವ ಹಾಡು? ರಾಜ್ಕುಮಾರ್. ಹೌದು, ಒಂದು ಬರಲಿ ಚಪ್ಪಾಳೆ ರಾಜ್ಕುಮಾರ್ಗೆ, ಆ ಒಂದು ಹಿರಿಯ ನಟನಿಗೆ. ನಾದಮಯ ಸಾಂಗು ಯಾವುದದು? ನಾದಮಯ ಸಾಂಗ್ಗೆ ಒಬ್ಬ ಸೂಪರ್ ಸ್ಟಾರು ಇಲ್ಲಿಯವರೆಗೆ ಒಂದು ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಘಟನೆ ಜಗತ್ತಿನಲ್ಲಿ ಏನೂ ಇಲ್ಲ. ಓಕೆ, ಇವಾಗ ಏನಪ್ಪ ಅಂದ್ರೆ, ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾದಲ್ಲಿ ಅಂತರ್ಜಾಲದಲ್ಲಿ ಫೋಟೋಗ್ರಾಫಿಯನ್ನು ಹಾಕಿಬಿಟ್ಟು ಭಾರತದಲ್ಲಿ ಹಿಂದಿಯೂ ಕೂಡ ಮಾಡಿರಲಿಲ್ಲ. ಅದನ್ನು ಮೊಟ್ಟ ಮೊದಲು ಕನ್ನಡದಲ್ಲಿ ಮಾಡಲಾಯಿತು. ಯಾವ ಚಿತ್ರ ಗೊತ್ತಾದ್ರು? ಒಂದು ಮುತ್ತಿನ ಕಥೆ. ಬನ್ನಿ ಚಪ್ಪಾಳೆ. ಒಂದು ಯಾರು ಹೇಳಿದ್ರು? ಆ ಮುತ್ತಿಗೆ ಒಂದು ಚಪ್ಪಾಳೆ ಬರಲಿ. ಆನಂತರ ಇವಾಗ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೆ ನಾನೇ ಮರ್ಕೊಟ್ಟಲ್ಲ. ಒಂದು ಮುತ್ತಿನ ಕಥೆಗೆ ಮಾತಾಡ್ತಾ ಇದ್ದೆ. ನಂತರ ಇನ್ನೊಂದು ಕರ್ನಾಟಕದ ವಿಶೇಷತೆಗಳಲ್ಲಿ ಯಾವ್ದಾದ್ರು ಒಂದೊಂದು ವಿಶೇಷತೆಗಳಲ್ಲಿ ಹೇಳಿ ನೋಡೋಣ. ನಿಮ್ಗೆ ಯಾವುದು ಗೊತ್ತಿದೆ? ಇದಾದ ಮೇಲೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವಾಗಲೇ ರೆಡಿಯಾಗಿರಿ. ಕನ್ನಡದಲ್ಲಿ 1 ನಿಮಿಷ ಮಾತಾಡಬೇಕು. ಕನ್ನಡದಲ್ಲಿ 1 ನಿಮಿಷ ಕನ್ನಡದಲ್ಲೇ ಮಾತಾಡಬೇಕು. ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ಯಾವುದೇ ಒಂದು ಆಂಗ್ಲ ಭಾಷೆಯ ಪದಗಳನ್ನ ಪ್ರಯೋಗ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ನಿಮ್ಮೆಲ್ಲರಿಗೆ ಒಂದು ಪರೀಕ್ಷೆ. 1 ನಿಮಿಷ ಜಾಸ್ತಿ. ನೀವು ಯಾವುದೇ ವಿಷಯದ ಬಗ್ಗೆ ಮಾತಾಡಿ, ನಿಮ್ಮ ಬಗ್ಗೆನೇ ಮಾತಾಡಿ, ಭಾಷೆಯ ಬಗ್ಗೆ ಮಾತಾಡಿ, ನೀವು ಗೊತ್ತಿರುವ ವಿಷಯದ ಬಗ್ಗೆ ಮಾತಾಡಿ. 1 ನಿಮಿಷ.
ಆ ಪರೀಕ್ಷೆ. ಓಕೆನಾ? ಸರಿ, ಇವಾಗ ಮತ್ತೆ ಯಾರಾದ್ರು ಕನ್ನಡದ ಬಗ್ಗೆ ಸ್ವಲ್ಪ ಮಾತಾಡೋಣ, ಏನು ಸ್ವಲ್ಪ ಅಲ್ವಾ? ಚೆನ್ನಾಗಿದೆಯಾ? ಓಕೆ, ಕರ್ನಾಟಕದ ಬಗ್ಗೆ ಏನ್ ನಿಮ್ಗೆ ಗೊತ್ತು ಅಂದ್ರೆ ಇವಾಗ ನೋಡಿ, ಎಲ್ಲಿದ್ದಾರೆ ಮಹೇಶ್ ಅವರು? ಎಲ್ಲಿದ್ದಾರೆ ಮಹೇಶ್? ಎಲ್ಲಿದ್ದಾರೆ ಮಹೇಶ್? ಮಹೇಶ್ 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 ಅವರು ನಾವಿವ್ರು ಹಾಕೊಳ್ಳುವಾಗ ಅವರೊಂದು ಮಾತು ಹೇಳಿದ್ರು. ಇವಾಗ ನಾನು ಕೂಡ ತಪ್ಪು ಹಾಕೊಂಡಿದ್ದೆ. ಅವರು ಯಾವ್ದು ಮೇಲೆ ಬರಬೇಕು, ಯಾವ್ದು ಕೆಳಗೆ ಬರಬೇಕು ಅಂತ ಅಷ್ಟು ಕೂಡ ನಮಗೆ ಕಲ್ಪನೆ ಇಲ್ಲ ಅಂತ ಅನ್ನೋದು ನನಗೆ ನನ್ನ ಹಾಕಿ ತೋರಿಸಿದ್ರು ಅವರು. ಸರ್, ಇದು ತಪ್ಪಾಗಿದೆ, ನೀವು ತಪ್ಪು ಹಾಕೊಂಡಿದ್ದೀರ ಅಂತ ಹೇಳ್ಬೋದು. ಸರ್, ಯಾವ್ದು ಮೇಲೆ ಬರಬೇಕು ಅಂತ ಉಮೇಶ್ ಉಮೇಶ್ ಅಲ್ಲಿ ನೋಡಿ ಮೇಲ್ಗಡೆ ಯಾವುದಿದೆ, ಹಣನು ಮೇಲ್ಗಡೆ ಬರಬೇಕು ಅಂತ ಅನ್ನುವಂತ ಒಂದು ಪರಿಕಲ್ಪನೆ ನಮ್ಮ ನಾಡಿನ ಬಗ್ಗೆ ನಮಗೆ ಗೊತ್ತಿರಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ನಾನು ಇವತ್ತು ಸ್ವಲ್ಪ ನಮ್ಮ ಕನ್ನಡದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಜನತೆ ಬಗ್ಗೆ ಗೊತ್ತಿರಲಿ ಅಂತ ಅನ್ನೋ ವಿಷಯಕ್ಕಾಗಿ ನಾನು ಈ ವಿಷಯವನ್ನು ಎತ್ತಿದ್ದೀನಿ. ಕರ್ನಾಟಕದ ಬಗ್ಗೆ ಹೇಳಿರೋಣ ಒಂದೊಂದು ವಿಷಯಗಳನ್ನ. ಕರ್ನಾಟಕ ಓಕೆ, ಕರ್ನಾಟಕದ ರಾಜ್ಕುಮಾರ ಆಯ್ತು, ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ಆಯ್ತು, ಕಲೆಗಳ ಬೀಡು ಕರ್ನಾಟಕ, ಬರೀ ಒಂದು ಬೆಳಗೊಂದು ಚಪ್ಪಾಳೆ ಕಲೆಗಳ ಬೀಡು, ಕಾವೇರಿಯ ನಾಡು ಕರ್ನಾಟಕ, ಬರೀ ಒಂದು ಮೀನಾಕ್ಷಿ ಬೆಳಗುದು ಒಂದು ಚಪ್ಪಾಳೆ, ಚಪ್ಪಾಳೆಗಳು ಬರ್ತಾ ಇರ್ಬೇಕು. ಮತ್ತೆ ಜೋಗ್ ಫಾಲ್ಸ್ ದೊಡ್ಡದಾದಂತಹ ಫಾಲ್ಸ್ ಕರ್ನಾಟಕದಲ್ಲಿ ಇದೆ, ಅದು ಕೂಡ ವಿಶ್ವವಿಖ್ಯಾತ. ಕರೆಕ್ಟ್, ಹೌದು. ಜೋಗ್ ಫಾಲ್ಸ್ ಸರಸ್ವತಿ ವಿದ್ಯಾಪೀಠಕ್ಕೆ. ಮತ್ತೆ ಮೈಸೂರು ದಸರಾ. ಎಸ್, ಮೈಸೂರು ದಸರಾಗೆ ಬರಲಿ ಒಂದು ನೋಡಿತಪ್ಪ. ಮೈಸೂರು ದಸರಾ ಜಗತ್ ವಿಖ್ಯಾತವಾಗಿರುವಂತಹ ಮೈಸೂರು ದಸರಾ. ಶ್ರೀಗಂಧದ ನಾಡು, ಏನಪ್ಪ ಮರಿನ ಹೆಸರು? ಶಾಂತಿಗೆ ಬರಲಿ ಒಂದು ಚಪ್ಪಾಳೆ. ಶ್ರೀಗಂಧದ ನಾಡು. ಅದ್ರ ಜೊತೆ ಇನ್ನೊಂದು ಬೇಲೂರು, ಹಳೆಯ ಬೀಡು, ಕಲೆಗಳ ಬೀಡು. ಹೌದು, ಜಾತ ಮೇಡಮ್ಗೆ ಹಂಪೆ. ಎಸ್, ಅದು ಇವಾಗ ಹಂಪೆ ಕೂಡ ಒಂದು ಏನಪ್ಪ ಅಂದ್ರೆ ಅದು ಇದರಲ್ಲಿ ಬಂದಿದೆ. ಹಂಪೆ ಒಂದು ಹೆರಿಟೇಜ್ ಸೆಂಟರ್. ಹಂಪೆ ಇವಾಗ ಹೆರಿಟೇಜ್ ಸೆಂಟರ್ ಆಗಿದೆ. ಪುಷ್ಪ ಮೇಡಮ್ಗೆ ಬನ್ನಿ ಒಂದು ಚಪ್ಪಾಳೆ ಬರ್ತಾ ಇರಬೇಕು. ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ. ಓಕೆ, ಕಾಫಿಯ ನಾಡು. ಕಾಫಿ ಜಗತ್ತಿನಲ್ಲಿ ಕಿತ್ತೂರು ಕೋಟೆ, ಕಿತ್ತೂರು ಚೆನ್ನಮ್ಮ. ಯಾಕೆ ಕಿತ್ತೂರು ಚೆನ್ನಮ್ಮ? ಇಂಗ್ಲಿಷರೊಂದಿಗೆ ಹೋರಾಡಿದಂತಹ ಮೊದಲ ಭಾರತದ ಮಹಿಳೆ ಕಿತ್ತೂರು ಚೆನ್ನಮ್ಮ. ಝಾನ್ಸಿ ಅಲ್ಲ, ಲಕ್ಷ್ಮೀಬಾಯಿ ಬಂದು 1857ರಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚೆನೆ ಬರ್ತಾರೆ ಕಿತ್ತೂರು ಚೆನ್ನಮ್ಮ. ಅಕ್ಕ ಮಹಾದೇವಿ. ಯಾರು ಅಕ್ಕ ಮಹಾದೇವಿ? ಅಕ್ಕ ಮಹಾದೇವಿ ಭಾರತದ ಮೊದಲ ಕವಿಯಿತ್ರಿ. ಅಕ್ಕ ಮಹಾದೇವಿ. ಬಸವಣ್ಣ ಒಂದು ಧರ್ಮ ಅಂತ ಅಂದ್ಕೊಳ್ಳಿ, ಒಂದು ಪಂಥ ಅಂದ್ಕೊಳ್ಳಿ, ಒಂದು ಸ್ಥಾಪನೆ ಮಾಡಿದಂತ ಜಗತ್ ವಿಖ್ಯಾತವಾದಂತ ಜಗಜ್ಯೋತಿ ಬಸವಣ್ಣ. ಅದು ಕರ್ನಾಟಕದಲ್ಲಿ ಧರ್ಮಸ್ಥಳ. ಓಕೆ, ಇನ್ನೊಂದು ಗೊತ್ತಾ? ಧರ್ಮಸ್ಥಳ ಅಂದಾಗ ನಾನು ನೆನಪಾಯ್ತು, ಭಾರತದಲ್ಲಿ ಅಲ್ಲ, ಜಗತ್ತಿನಲ್ಲಿ ತುಂಬಾ ಶ್ರೀಮಂತ ದೇವಸ್ಥಾನ ಅಂತ ಅಂದ್ಕೊಂಡಿದ್ರೆ ಅದು ತಿರುಪತಿ. ಅದಾದ ನಂತರ ಎರಡನೇದ್ದು ಧರ್ಮಸ್ಥಳ ಅಲ್ಲ, ಎರಡನೇದ್ದು ಬಂದ್ಬಿಟ್ಟು ಅನಂತ ಪದ್ಮನಾಭ ತಿರುವನಂತಪುರ ದೇವಸ್ಥಾನ. ತುಂಬಾ ಜನರನ್ನು ಆಕರ್ಷಣೆ ಮಾಡುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಶ್ರೀಮಂತ. ಓಕೆ, ಶ್ರೀಮಂತ ಬಂದ್ಬಿಟ್ಟು ಫಸ್ಟ್ ಬಂದು ಮೊದಲನೇದು ಬಂದು ತಿರುಪತಿ, ಎರಡನೇದು ಬಂದು ನೀವು ಹೇಳಿದಾಗೆ ಯಾವುದು ತಿರುವನಂತಪುರಂ. ನಾನು ಮಾತಾಡೋದು ಜನರ ಆಕರ್ಷಣೆ ಮೊದಲು ಬಂದು ತಿರುಪತಿ, ಎರಡನೇದು ಬಂದ್ಬಿಟ್ಟು ಅಮೃತಸರದಲ್ಲಿರುವಂತ ಚಿನ್ನದ ಗುರುದ್ವಾರ. ಅದು ಎರಡನೇದು ಗೋಲ್ಡನ್ ಟೆಂಪಲ್. ಮೂರನೇದು ನಮ್ಮ ಕರ್ನಾಟಕದಲ್ಲಿದೆ
ಯಾವುದು? ಧರ್ಮಸ್ಥಳ. ಕುಕ್ಕೆ ಸುಬ್ರಹ್ಮಣ್ಯಂ. ಕುಕ್ಕೆ ಸುಬ್ರಹ್ಮಣ್ಯಂ ಮೂರನೇದ್ದು. ಓಕೆ, ಮತ್ತೆ ಕರ್ನಾಟಕದ ಬಗ್ಗೆ ಮತ್ತೆ ಏನಾದರೂ ಹೇಳ್ಕೊಳ್ಳುವಂತದ್ದಿದ್ರೆ? ಅತಿ ದೊಡ್ಡ ಗುಮ್ಮಟ. ಕರೆಕ್ಟ್, ಹೌದು. ಜಗತ್ತಿನಲ್ಲಿ ಅತಿ ದೊಡ್ಡ ಗುಮ್ಮಟ ಯಾವುದು? ಅಲ್ಲ, ಗುಮ್ಮಟ ಅಲ್ಲ, ಅದು ಗೋಳ ಗುಂಬಜ್. ಗೋಳ ಗುಂಬಜ್ ಬಿಜಾಪುರದಲ್ಲಿದೆ. ಕರ್ನಾಟಕದ ಪಂಜಾಬ್ ಅಂತ ಯಾವುದನ್ನು ಕರೀತಾರೆ? ಬಿಜಾಪುರ ಇತ್ತು ಮೊದಲು, ಇವಾಗ ಬಾಗಲಕೋಟೆ ಒಳದವರ ಅಂದಲ್ಲಿ ಇವಾಗ ಕರ್ನಾಟಕದ ಪಂಜಾಬ್ ಅಲ್ಲ ಅದು, ಬಟ್ ಕರ್ನಾಟಕದ ಪಂಜಾಬ್ ಅಂತ ಕರೆಸುವ. ಪಂಜಾಬ್ ಅಂದ್ರೆ ಏನು? ಪಂಚ ನದಿಗಳ ಬೀಡು. ಹೇಳಿಬಿಡು. ಮಡಿಕೇರೆ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್, ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ ಮಡಿಕೇರಿ. ಬಟ್ ಜಪಾನ್ ಬೇಡ ಅಂತ ಹೇಳಿಲ್ಲ. ಮತ್ತೆ ಮತ್ತೆ ಕರ್ನಾಟಕದ ಬಗ್ಗೆ ಬೆಂಗಳೂರಲ್ಲಿ ಪ್ರಶಸ್ತಿ. ಇದು ಬಂದ್ಬಿಟ್ಟು ಬೆಂಗಳೂರು ಬಂದು ಯಾವುದು? ಮಾಹಿತಿ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರ್ ನಾಡು. ನೋಡಿ, ಒಂದು ಕನ್ನಡ ಮಾತಾಡೋದು, ಇದು ಇಂಗ್ಲಿಷ್ ಮಾತಾಡೋದು. ಮಾಹಿತಿ ತಂತ್ರಜ್ಞಾನ, ಹಂಗೆ ಮಾಹಿತಿ ತಂತ್ರಜ್ಞಾನ ಸಾಫ್ಟ್ವೇರ್ ಕನ್ನಡದಲ್ಲಿ ಏನು ಹೇಳ್ತಾರೆ? ಮಾಹಿತಿ ತಂತ್ರಜ್ಞಾನ. ಕಂಪ್ಯೂಟರ್ಗೆ ಏನಂತಾರೆ ಕನ್ನಡದಲ್ಲಿ? ಗಣಕಯಂತ್ರ. ಇದಕ್ಕೆ ಏನಂತಾರೆ? ಮೊಬೈಲ್ಗೆ ಏನಂತಾರೆ? ಜಂಗಮವಾಣಿ. ಏನ್ ಮಾಡೋದು ಸರ್? ಶೈಲ ಮೇಡಮ್ ಚಪ್ಪಾಳೆ ಬರಲಿ. ಜಂಗಮವಾಣಿ ಅಂತಾರೆ. ಗೊತ್ತಿಲ್ಲ? ಓಕೆ. ಹೆಲ್ಮೆಟ್ಗೆ ಏನಂತಾರೆ? ಹೆಲ್ಮೆಟ್. ತಲೆ ಕವಚ. ಕರೆಕ್ಟ್. ಶಿರಸ್ತ್ರಾಣ ಅಲ್ಲ. ಶಿರಸ್ತ್ರಾಣ ಬಂದ್ಬಿಟ್ಟು ಅವರು ಮುಖದಲ್ಲಿ ಹಾಕೊಳ್ಳುವಂಥದ್ದು ಶಿರಸ್ತ್ರಾಣ. ಅದಕ್ಕೆ ತಲೆ ಹತ್ತತ್ರ ಇದೆ, ತಲೆ ಕಾಪು ಅಂತಾರೆ. ತಲೆ ಕಾಪು. ಓಕೆ, ಇವಾಗ ಒಂದೆರಡು ಮಾತುಗಳನ್ನ ಮಾತಾಡ್ಬಿಟ್ಟು ಅಲ್ಲಿ ಇದುವರೆ ತಣ್ಣಗಾಗ್ತಾ ಇದೆ, ಅದಾದ್ಮೇಲೆ ಮತ್ತೆ ಮಾತಾಡೋಣ. ಓಕೆ, ಇವಾಗ ನಮ್ಮ ಅಧ್ಯಕ್ಷರು ಒಂದೆರಡು ಮಾತುಗಳನ್ನ ಮಾತಾಡಬೇಕು. ಚಂದ್ರಶೇಖರ್ ಅವರು ನಮ್ಮ ಅಧ್ಯಕ್ಷರು ಒಂದೆರಡು ಮಾತುಗಳನ್ನ ಮಾತಾಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಇವಾಗ ನಮ್ಮ ಅಧ್ಯಕ್ಷರ ನುಡಿಗೆ ನಾವು ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನು ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಕ್ಷಣ. ನವೆಂಬರ್ 1, 1956 ಕರ್ನಾಟಕ ರಾಜ್ಯ ಸ್ಥಾಪನೆಯಾಯಿತು. ಅಂದಿನಿಂದ ಇಂದಿನವರೆಗೆ ನಮ್ಮ ರಾಜ್ಯವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಕೃಷಿ ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದೆ. ಕನ್ನಡ ಭಾಷೆಯು ವಿಶ್ವದ ಅತ್ಯಂತ ಶ್ರೀಮಂತ ಹಾಗೂ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಕುವೆಂಪು, ಪಂಪ, ರನ್ನ, ದ ರಾ ಬೇಂದ್ರೆ, ಮಂಜೇಶ್ವರ ಗೋವಿಂದ ಪೈ ಮುಂತಾದ ಮಹಾನ್ ಕವಿಗಳು ಹಾಗೂ ಚಿಂತಕರು ಕನ್ನಡ ಭಾಷೆಗೆ ಒಂದು ಶಕ್ತಿಯನ್ನು ತಂದಿದ್ದಾರೆ. ನಾವೆಲ್ಲರೂ ಕನ್ನಡ ಮಾತನಾಡಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ರಾಜ್ಯೋತ್ಸವದ ಈ ದಿನ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಕನ್ನಡದ ಮಹತ್ವವನ್ನು ತಿಳಿಸುವುದು ಅತಿ ಮುಖ್ಯ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿ ಕನ್ನಡದ ಸಂಸ್ಕೃತಿಯನ್ನು ಪರಿಚಯಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ. ಈ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲ ಸಮುದಾಯದವರು ಸೇರಿ ಈ ಹಬ್ಬವನ್ನು ಆಚರಿಸುತ್ತಿರುವುದು ಕನ್ನಡದ ಏಕತೆ, ಸಂಸ್ಕೃತಿ, ಕನ್ನಡದ ಘನತೆಗೆ ಒಂದು ಶ್ರೀಮಂತಿಕೆಯನ್ನು ತೋರಿಸ್ತಾ ಇದೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜಯ ಭಾರತ ಜನನಿ ತನುಜಾತೆ, ಜಯ ಹೇ ಕನ್ನಡ ಮಾತೆ. ಧನ್ಯವಾದಗಳು. ಕನ್ನಡದ ಬಗ್ಗೆ, ಕನ್ನಡದ ಅಭಿಮಾನದ ಬಗ್ಗೆ ಹಾಗೂ ಎಲ್ಲ ಜೊತೆಯಲ್ಲಿ ನಾವೆಲ್ಲರೂ
ನಾವೆಲ್ಲರೂ ಒಂದು ಹಬ್ಬವಾಗಿ ಅದನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದಂತ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಒಂದೆರಡು ಮಾತುಗಳು ಆಗ್ತಾ ಇದೆ. ಅತಿ ಹೆಚ್ಚು ಕರ್ನಾಟಕ ಅತಿ ಹೆಚ್ಚು ಹುಲಿಗಳ ನಾಡು. ಗೊತ್ತಿರಲಿ ನಿಮಗೆ, ಅತಿ ಹೆಚ್ಚು ಹುಲಿಗಳ ನಾಡು. 406 ಹುಲಿಗಳಿವೆ ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚು ಹುಲಿಗಳ ನಾಡು, ಅತಿ ಹೆಚ್ಚು ಆನೆಗಳ ನಾಡು. ಅತಿ ಹೆಚ್ಚು ಆನೆಗಳಿದೆ ನಮ್ಮಲ್ಲಿ. ಇನ್ನೊಂದೇನು ಗೊತ್ತಾ, ಏಷ್ಯಾದಲ್ಲೇ ಮೊದಲು ಕರೆಂಟ್ ಬಂದಿದ್ದೆಲ್ಲ ಗೊತ್ತಾ? ಕರ್ನಾಟಕ ಶಿವನ ಸಮುದ್ರದ ನೀರು ಬಂತು, ಮತ್ತು ಬೆಂಗಳೂರಿಗೆ ಬಂತು ಲೈಟು. ಎಲ್ಲಿ ಅಂತಂದ್ರೆ ಸೋಮೇಶ್ವರ ದೇವಸ್ಥಾನ ಇದೆಯಲ್ಲ ಹಲಸೂರಲ್ಲಿ, ಅಲ್ಲಿ ಮೊದಲ ಲೈಟ್ ಬಂತು. ಏಷ್ಯಾದಲ್ಲಿ ಮೊದಲ ಕರೆಂಟ್ ಬಂದಿದ್ದು, ಮೊದಲ ವಿದ್ಯುತ್ ಶಕ್ತಿ ಬಂದಿದ್ದು ಬೆಂಗಳೂರಿನ ಹಲಸೂರು ಸೋಮೇಶ್ವರ ದೇವಸ್ಥಾನ ಇದೆಯಲ್ಲ, ಸೋಮೇಶ್ವರ ದೇವಸ್ಥಾನಕ್ಕೆ ಮೊದಲ ವಿದ್ಯುತ್ ಶಕ್ತಿ ಬಂದಿತ್ತು. ಇವಾಗ ಕನ್ನಡ ಮಾತಾಡೋದಕ್ಕೆ ರೆಡಿ ಆಗಿದ್ದೀರಾ? ಕನ್ನಡ ರೆಡಿ ಅಲ್ಲ, ತಪ್ಪು. ಕನ್ನಡ ಮಾತಾಡೋದಕ್ಕೆ ತಯಾರಾಗಿದ್ದೀರಾ? ಸರಿ, ನಿಮ್ಮ ಕನ್ನಡವನ್ನ ಕೇಳೋಕೆ ನಾನು ತಯಾರಾಗಿದ್ದೀನಿ. ಇನ್ನೊಂದೆರಡು ಮಾತುಗಳನ್ನ ಹೇಳಿಬಿಟ್ಟು ಯಾವುದರಲ್ಲಿ ಬಿಗ್ಗೆಸ್ಟ್ ಪ್ರಾಡ್ಯೂಸ್ ಆಫ್ ಅದು ಕಾಫಿ ಬಗ್ಗೆ ಹೇಳಿದೆ. ಭಾರತದ ಮೊದಲ ಪ್ರೈವೇಟ್ ಮೊದಲ ಆಕಾಶವಾಣಿ ಕೇಂದ್ರ ಬಂದು ಅದು ಕರ್ನಾಟಕದಲ್ಲಿ ಬಂತು ಅಂತ. ಮೊದಲ ಆಕಾಶವಾಣಿ ಕೇಂದ್ರ ಅವರು ಹೇಳಿದ್ದು ಮೊದಲ ವಿದ್ಯುತ್ ಶಕ್ತಿ ಕೇಂದ್ರ ಇದೆಯಲ್ಲ ದೇಶದಲ್ಲಿ ಮೊದಲು ಬಂದಿದ್ದು ಶಿವನಪುರದಲ್ಲಿ. ಸರಿನಾ? ಇವಾಗ ನಮ್ಮ ಪ್ರಕಾಶ್ ಅವರು ಒಂದೆರಡು ಮಾತುಗಳನ್ನ ಮಾತಾಡೋರಿಗೆ ಕಿವಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ತಮ್ಮ ಹತ್ರ ಕೇಳೋದೇನು ಅಂದರೆ, ದಯಮಾಡಿ 10 ನಿಮಿಷ ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಬೇಕು. ದಯಮಾಡಿ. ಕಾರಣ ಇಷ್ಟೇ, ನನ್ನ ಮಾತುಗಳು ಹಳೆಯ ಕನ್ನಡದ ಮಾತುಗಳು. ಈಗ ಮಾತಾಡ್ತಕ್ಕಂಥದ್ದು ನಮ್ಮ ಸಾಮಾನ್ಯವಾದಂಥ ಕನ್ನಡ. ಆದರೆ ನಾನು ಈಗ ಸ್ವಲ್ಪ ವಿಚಾರವನ್ನು ಹಿಂದೆ ತಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕನ್ನಡ ಹಿಂದೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡೋಣ ಅಂತ ಹೇಳಿ ಇದಕ್ಕೂ ಮೊದಲೇ ನಾವು ನಮ್ಮ ವಿಚಾರಗಳನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕು. ನಮ್ಮ ಕನ್ನಡ ರಾಜ್ಯೋತ್ಸವ ಇವತ್ತು ಮಾಡ್ತೇವೆ ಅಲ್ಲ, ಈ ರಾಜ್ಯೋತ್ಸವ ಮಾಡೋಕ್ಕೂ ಮೊದಲು ನಮ್ಮ ಕನ್ನಡ ನಾಡು ಅಥವಾ ಈ ನಮ್ಮ ಕರ್ನಾಟಕ ಹೇಗಿತ್ತು, ನಮ್ಮ ಕರ್ನಾಟಕ ಈಗ ಇಲ್ಲಿಂದ ಬೇರೆ ರೀತಿಯಲ್ಲಿತ್ತು. ಯಾವ ರೀತಿಯಲ್ಲಿತ್ತು ಅಂದರೆ, ನಮ್ಮ ಈ ಕರ್ನಾಟಕ ಇಲ್ಲಿರ್ತಕ್ಕಂಥ ಕರ್ನಾಟಕ ಹರಿದು ಹಂಚಿ ಹೋಗಿತ್ತು. ಆಂಧ್ರ ಕಡೆ ಸ್ವಲ್ಪ, ತಮಿಳುನಾಡು ಕಡೆ ಸ್ವಲ್ಪ, ಕೇರಳ ಕಡೆ ಸ್ವಲ್ಪ, ಈ ರೀತಿ ಹರಿದು ಹಂಚಿ ಹೋಗಿತ್ತು. ಉದಾಹರಣೆಗೆ ಹೊಸೂರು ನಮ್ಮದು ತಮಿಳುನಾಡಿಗೆ ಹೋಗಿದೆ, ಮತ್ತು ಬಳ್ಳಾರಿ ಆಂಧ್ರದ್ದು ನಮಗೆ ಬಂದಿದೆ, ಮತ್ತು ಅಲ್ಲಿ ಕೇರಳಕ್ಕೆ ಕಾಸರಗೋಡು ನಮ್ಮ ಕೇರಳಕ್ಕೆ ಹೋಗಿದೆ. ಈ ರೀತಿ ಹರಿದು ಹಂಚಿ ಹೋಗಿತ್ತು. ಆ ಹರಿದು ಹೋಗಿ ಹಂಚಿದಂಥ 20 ಆಡಳಿತದಲ್ಲಿ ನಮ್ಮ ಕರ್ನಾಟಕ ಇತ್ತು. ಈಗ ಅದು 20 ಆಡಳಿತವನ್ನು ಕ್ರೋಢೀಕರಿಸಿ ಸಂಕ್ಷಿಪ್ತ ಮಾಡಿ 1956ನೇ ಇಸ್ವಿಯಲ್ಲಿ ಮೈಸೂರು ರಾಜ್ಯ ಉದಯ ಆಯಿತು. 1956 ನವೆಂಬರ್ 1ರಿಂದ ಮೈಸೂರು ರಾಜ್ಯ ಉದಯವಾಯಿತು. ಮತ್ತೆ 1900 ನವೆಂಬರ್ 1973ರಲ್ಲಿ ಕರ್ನಾಟಕ ಅಂತ ಅದಕ್ಕೆ ಹೆಸರು ಬಂತು. 1973ರಲ್ಲಿ
ಕರ್ನಾಟಕ ಅಂತ ಹೆಸರು ಬಂತು. ಆ ಹೆಸರು ಬಂದಂತ ಆ ಸಮಾರಂಭದಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಆ ಸಮಾರಂಭದಲ್ಲಿ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ, ಸೆಂಟ್ರಲ್ ಕಾಲೇಜ್ ಬೆಂಗಳೂರಲ್ಲಿ. ಆ ಸಮಾರಂಭದಲ್ಲಿ ನಾನು ಉಪಸ್ಥಿತನಾಗಿದ್ದೆ. ಮತ್ತೆ ನಮ್ಮ ಕರ್ನಾಟಕ 1963ರಲ್ಲಿ ರಾಜ್ಯದ ಅಧಿಕೃತ ಭಾಷೆ ಆಯಿತು. ನಮ್ಮ ಕನ್ನಡ 1963 ಇಸ್ವಿಯಲ್ಲಿ ರಾಜ್ಯದ ಅಧಿಕೃತ ಭಾಷೆ ಆಯಿತು. ಮತ್ತೆ 1979ರಲ್ಲಿ ಕನ್ನಡ ಆಡಳಿತ ಭಾಷೆ ಆಯಿತು. 1979ರಲ್ಲಿ ಕನ್ನಡ ಆಡಳಿತ ಭಾಷೆಯ ವರ್ಷವಾಯಿತು. ಮತ್ತೆ 1984ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸ್ಥಾಪನೆ ಮಾಡಿದ್ರು. ನಮ್ಮ ಕನ್ನಡವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ 1984 ಇಸ್ವಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದ್ರು. ಮತ್ತೆ 1992ರಲ್ಲಿ ಸರ್ಕಾರದಿಂದ ಕನ್ನಡ ಜಾರಿ ತರಬೇಕು, ಕನ್ನಡವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಜಾರಿ ತರಬೇಕು ಅಂತೇಳಿ 1997 ಇಸ್ವಿಯಲ್ಲಿ ಅದನ್ನು ಮಾಡಲಾಗಿತ್ತು. ಮತ್ತೆ ನಮಗೆ ಈ ಕನ್ನಡ ಭಾಷೆ ಕನಿಷ್ಠ ಅಂದರೆ 3000 ವರ್ಷಗಳ ಇತಿಹಾಸ ಇದೆ. ಇವತ್ತಿನದಲ್ಲ ಕನ್ನಡ, ನಮ್ಮ ಕನ್ನಡಕ್ಕೆ 3000 ವರ್ಷದ ಇತಿಹಾಸ ಇದೆ. ಈಗ ನಾನು 1000 ವರ್ಷಗಳ ಹಿಂದೆ ನಮ್ಮ ಕನ್ನಡ ಹೇಗಿತ್ತು ಇವತ್ತೆಲ್ಲ ನಾವು ಮಾತಾಡ್ತೀವಿ. ಇದು ನಿಜವಾಗಿ ಕನ್ನಡ ಅಲ್ಲವೇ ಅಲ್ಲ, ಇದು ಬೆರಕೆಯಾಗಿ ಬಂದಿರೋದು. ಆದರೂ ಕೂಡ ನಮ್ಮ ಕನ್ನಡ ಭಾಷೆ ಉಳ್ಕೊಂಡು ಬಂದಿದೆ. ಈಗ ನಮ್ಮ ಕನ್ನಡ ಭಾಷೆ 1000 ವರ್ಷಗಳ ಹಿಂದೆ ಹೇಗಿತ್ತು ಅನ್ನೋದು ನಾನು ಸ್ವಲ್ಪ ಒಂದು ವಾಕ್ಯವನ್ನು ನಾನು ಹೇಳ್ತೀನಿ. ನಮ್ಮ ಕನ್ನಡದ ಮೊದಲ ಕವಿ ಪಂಪ. ಅವನು ಮಹಾಭಾರತವನ್ನು ಬರೆದ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತಕ್ಕಂಥದ್ದನ್ನು ಬರೆದ. ಈ ವಿಚಾರಗಳಲ್ಲಿ ನಿಮಗೆ ಗೊತ್ತು, ಆದರೆ ನಾವು ನಿಮಗೆ ಜ್ಞಾಪಕ ಮಾಡ್ತಿದ್ದೀನಿ ವಿನಃ ನಾನೇ ಇಲ್ಲಿ ಭಾಷಣ ಮಾಡ್ತಾ ಇಲ್ಲ. ಮತ್ತು ಪಂಪ ಅವನು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ಬರೆದದ್ದು ಸುಮಾರು 1000 ವರ್ಷಗಳ ಹಿಂದೆ. ಆವಾಗ ಅವನು ಹೇಳ್ತಾನೆ, ಆ ಪಂಪ ಭಾರತದಲ್ಲಿ ಚಳದೊಳ್ ದುರ್ಯೋಧನಂ ಮಹಾಭಾರತವನ್ನು 4 ಪದ್ಯಗಳು 4 ವಾಕ್ಯಗಳ ಪದ್ಯಗಳಲ್ಲಿ ಅವನು ಹೇಳ್ತಾ ಇದ್ದಾನೆ. ಕನ್ನಡದಲ್ಲಿ ಶುದ್ಧ ಕನ್ನಡ, ಹಳೆಗನ್ನಡ, 1000 ವರ್ಷಗಳ ಹಿಂದೆ ಇದ್ದಂಥ ಕನ್ನಡ ಇದು. ಚಳದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ. ನನ್ನಿ ಅಂದರೆ ಸತ್ಯ. ಈಗ ನಾವ್ಯಾರು ನನ್ನಿ ಅಂತ ಮಾತಾಡಲ್ಲ, ಆವಾಗ ನನ್ನಿ ಅಂದರೆ ಸತ್ಯ. ನನ್ನಿಯೊಳ್ ಇನತನಯಂ ಅಂದರೆ ಕರ್ಣ. ಇನ ಅಂದರೆ ಸೂರ್ಯ. ಈಗ ನಾವು ಇನ ಅಂತಂದರೆ ಯಾರು ಇನ್ನೊಂದು ಬಿಡೋದೇ ಇಲ್ಲ, ನಾವೆಲ್ಲ ಸೂರ್ಯ ಅಂತೀವಿ. ಅದು ಎಷ್ಟು ಬದಲಾವಣೆ ಆಗಿ ಬಂದಿದೆ. ಇದು ಹರಿಯುವ ನೀರು, ಭಾಷೆ ಹರಿಯುವ ನೀರು, ಅದು ಹರ್ಕೊಂಡು ಹೋಗ್ತಾ ಇರ್ತದೆ. ಅಮರದೊಳ್ ಇಂದೂದ್ಭವಂ ಅಂದರೆ ಇವನು ಯಾರು ಭೀಷ್ಮ. ಮತ್ತು ಬಿಲ್ಲಿನೊಳ್ ಕುಂಭೋದ್ಭವಂ. ಬಿಲ್ಲಿನಲ್ಲಿ ಕುಂಭೋದ್ಭವಂ ಅಂದರೆ ದ್ರೋಣಾಚಾರ್ಯ. ಮತ್ತು ಗಂಡಿನೊಳ್ ಅಂದರೆ ಶೂರತ್ವದಲ್ಲಿ ಯಾರು ಅಂತಂದರೆ ಭೀಮ. ಮತ್ತು ಚಾಪದೊಳ್ ಬಾಣವನ್ನು ಬಿಡ್ತಕ್ಕಂಥ ಆ ವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠವಾದವನು ಅಂತಂದರೆ ಯಾರು ಕಿರೀಟಿ ಅಂದರೆ ಅರ್ಜುನ. ಇದು 1000 ವರ್ಷಗಳ ಹಿಂದೆಯಲ್ಲಿ ಇದ್ದಂಥ ಒಂದು ಭಾಷೆ. ಮತ್ತು 800 ವರ್ಷಗಳ ಹಿಂದೆ ಹೇಗಿತ್ತು? 800 ವರ್ಷಗಳ ಹಿಂದೆ ಆ ಮಹಾಕವಿ ಯಾರು? ನಮ್ಮ ಕುಮಾರವ್ಯಾಸ. ವಚನ ಭಾರತವನ್ನು ಕುಮಾರವ್ಯಾಸ ಗದುಗಿನ ಭಾರತವನ್ನು ರಚಿಸಿದಂಥ. ಸ್ವಲ್ಪ ನಾನು ಟೈಮ್ ತಗೊಳ್ತೀನಿ, ಇಲ್ಲ ಬೇಡ ಅಂತಂದರೆ ಯಾರಾದ್ರು ಕೈ ಎತ್ತಿ ನಾನು ನಿಲ್ಲಿಸ್ತೀನಿ. ಯಾಕಂದರೆ ಬೇಜಾರಾಗಿದ್ದರೆ ನನ್ನ ಭಾಷೆ ಬೇಕಾಗಿಲ್ಲ ನಿಮಗೆ. ಯಾಕಂದರೆ ಮೊದಲೇ ಕೇಳ್ಕೊಂಡಿದ್ದೀನಿ, ನಿಮಗೆ ತಾಳ್ಮೆಯಿಂದ ನನ್ನನ್ನು ನಾವು ಮಾತು ಕೇಳಿ ಅಂತ ಹೇಳಿದ್ದೀನಿ. ದಯಮಾಡಿ ಬೇಕು ಅಂತ ನಾನು ವಿಚಾರ ಹೇಳ್ತೀನಿ, ಬೇಡ ಅಂತ ನಾನು ಹೋಗಿ ತಿಂತೀನಿ. ಈ ಕುಮಾರವ್ಯಾಸ ಅಂತಕ್ಕಂಥವನು 700 ವರ್ಷಗಳ ಹಿಂದೆ ಗದುಗಿನ ಭಾರತವನ್ನು ರಚಿಸಿದ್ದಾನೆ. ವಾಮಿನಿ ಷಟ್ಪದಿಯಲ್ಲಿ ರಚಿಸಿರೋದ್ರಿಂದ 700-800 ವರ್ಷಗಳ ಹಿಂದೆ ನಮ್ಮ ಕನ್ನಡ ಹೇಗಿತ್ತು ಅನ್ನೋದು ಒಂದು ಉದಾಹರಣೆ. ಆದಿನಾರಾಯಣಿ ಸರಸ್ವತಿನ ಸ್ತುತಿ ಮಾಡೋದವರು. ಆದಿನಾರಾಯಣಿ ರಾಯಿಣಿ ಗಣಾದೇವತೆ ಅಮರ ವಂದಿತೆ ಆದ ಪಂಕುರ ವೇದಮಾತೆಗೆ
ವಿಶ್ವತೋಮುಖೆ 5 ಭೂತಧಾರಿ ಮುನಿ ದ್ವಾದಶಾತ್ಮೆ ಜ್ಯೋತಿ ರೂಪಿಯೇ ನಾದೆ ಶಾರದೆಯೇ. ಒಂದು ಶಾರದೆಯನ್ನ ಸ್ತುತಿ ಮಾಡ್ತಕ್ಕಂಥದ್ದು ಈ ರೀತಿಯಲ್ಲಿ ಆ ಕನ್ನಡದಲ್ಲಿ 200 ವರ್ಷಗಳ ಹಿಂದಿನ ಕನ್ನಡ. ಮತ್ತು ಇನ್ನು 500 ವರ್ಷಗಳ ಹಿಂದೆ ನಮ್ಮ ಕನ್ನಡ ಭಾಷೆ ಹೇಗಿತ್ತು ಅದನ್ನು ಲಕ್ಷ್ಮೀಶ, ಅವನು ಕೂಡ ಭಾರತವನ್ನು ರಚಿಸ್ತಕ್ಕಂಥದ್ದು ಒಂದು ಕವಿ ಲಕ್ಷ್ಮೀಶನ ಭಾರತ. ಇದೆಲ್ಲ ಅವನು ಏನು ಹೇಳ್ತಾನೆ, ಅವನು ಶಾರದೆಯನ್ನು ಯಾವ ರೀತಿ ಸ್ತುತಿ ಮಾಡ್ತಾನೆ ಅಂತ ಹೇಳುತ್ತೆ. ವ್ಯೂಮೋಹ ಪಾತಾಳ ಲೋಕಗಳಲ್ಲಿ ಸಂಭಾಷಿಸಿಕೊಳ್ಳಲು ದೇವಸ್ಥಳಂ ಸೇವೆ ಸದಾ ಇದರ ಪಟ್ಟದ ರಾಣಿ ಪರಮ ಕಲ್ಯಾಣಿ ಕಲ್ಯಾಣಿ ವಾಣಿ ಕಾವ್ಯವಿದು ಭುವನಗಳು ಸಕಲ ಜನರಿಂದ ಸತ್ವ ಶ್ರಾವ್ಯ ಕಾಮಮಕ್ಷಣ ವಜ್ರ ಜಗಾಪಿ ದಾಟಿಸಿ ಫಲ ಸ್ಥಿತಿಗೆ ನಾನು ಇಸಗೆ ಏ ತಾಯಿ ನಗೆಗೂಡೆ ಏ ತಾಯಿ ನಗೆಗೂಡಿ ನೋಡು ಅಂದರೆ ಆ ಸರಸ್ವತಿಯನ್ನು ಸೂಚಿ ಆ ತಾಯಿ ನೀನು ನನಗೆ ದೃಷ್ಟಿಯನ್ನು ಕೊಡು, ನಾನು ಕಾವ್ಯವನ್ನು ಬರೆಯುತ್ತಿದ್ದೀನಿ ಅಂತೇಳಿ. ಈ ರೀತಿಯಲ್ಲಿ ನಮ್ಮ ಹಳೆಗನ್ನಡ ಇತ್ತು, ಹಳೆಗನ್ನಡ ಇತ್ತು. ಅದರಿಂದ ನಾವು ನಮ್ಮ ಕನ್ನಡ ಯಾವ ರೀತಿ ಬೆಳೆದು ಬಂದಿದೆ, 3000 ವರ್ಷದಿಂದ ಯಾವ ರೀತಿ ಬೆಳೆದು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು. ಈಗ ಬಹಳ ಬೇಸರವಾದಂಥ ಒಂದು ವಿಚಾರವನ್ನು ನಾನು ತಿಳಿಸಬೇಕು. ನನ್ನ ಗೆಳೆಯ ಒಬ್ಬನು ಹರಿಹರ ಪ್ರಿಯ ಅಂತೇಳಿ, ಅವನು ಮಾಲೂರಿನಲ್ಲಿ ಸುಮಾರು 6 ಲಕ್ಷ ಪುಸ್ತಕಗಳನ್ನು ಇಟ್ಕೊಂಡಿದ್ದಾರೆ. 6 ಲಕ್ಷ ಪುಸ್ತಕಗಳು, ಕನ್ನಡ ಪುಸ್ತಕಗಳು ಇಟ್ಕೊಳ್ಳೋದು ಲೈಬ್ರರಿ ಮಾಡಿದ್ದಾರೆ ಮಾಲೂರಲ್ಲಿ. ಅವ್ರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ, ಬೇಕಾದಷ್ಟು ಪುಸ್ತಕಗಳು ಬಂದಿದ್ದಾರೆ. ಆದರೆ ಸರ್ಕಾರವನ್ನು ಯಾರೂ ಗಮನಿಸಿಲ್ಲ. ಆ ಪುಸ್ತಕ ಇಟ್ಕೊಳ್ಳೋಕ್ಕೆ ಒಂದು ಜಾಗ ಇಲ್ಲ. ಅವನ ಸ್ವಂತ ಮನೆ ಎಲ್ಲ ಹೆಂಚಿನ ಮನೆ, ಮಳೆ ಬಂದ ನೀರು ಸುರಿತದೆ, ಹೆಂಚಿನ ಮನೆ ಗುಡ್ಡ ಹಾಕಿ ಕೊಟ್ಟಿದ್ದಾರೆ. 6 ಲಕ್ಷ ಪುಸ್ತಕಗಳು ಮಾಲೂರಲ್ಲಿ. ಮೊನ್ನೆ ಏನು ಮಾಡಿದ್ದಾರೆ, ನಿನ್ನೆ ಏನು ಮಾಡಿದ್ದಾರೆ, ಅವರ ಪ್ರಶಸ್ತಿಗಳನ್ನೆಲ್ಲ ಗುಡ್ಡೆ ಹಾಕಿ ಬೆಂಕಿ ಹಾಕಿದ್ರು. ಅವರು ನನ್ನ ಆತ್ಮೀಯ ಗೆಳೆಯ. ಈ ಸರ್ಕಾರ ಅವ್ರನ್ನ ಇನ್ನೂ ಗಮನಿಸಿಲ್ಲ, ಈ ರೀತಿಯಲ್ಲಿದೆ ನಮ್ಮ ಕನ್ನಡದ ಸ್ಥಿತಿ. ನಮ್ಮ ಕನ್ನಡದ ಸ್ಥಿತಿ ಹೀಗಿದೆ. ನಾವು ಪುಸ್ತಕ ಓದೋದಲ್ಲ, ಜನಗಳನ್ನೂ ಕೂಡ ನಾವು ಗಮನಿಸಬೇಕಾಗಿದೆ. ನಾವು ಯಾವ ರೀತಿಯಲ್ಲಿ ಇದ್ದೀವಿ ಅಂತ ಹೇಳುತ್ತೆ. ನಮಗೆ ಕನ್ನಡದ ಲಿಪಿ ಸಿಕ್ಕಿದ್ದು ಒಡ್ಡಾರಾದ ಕನ್ನಡದ ಲಿಪಿ ಹಲ್ಮಿಡಿ ಶಾಸನ ಅಂತ. ಹಲ್ಮಿಡಿ ಶಾಸನದಲ್ಲಿ ಕನ್ನಡವನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಕಲ್ಲಿನ ಶಾಸನ ಹಲ್ಮಿಡಿ ಶಾಸನ, ಅದೇ ನಮಗೆ ಮೊದಲು ಸಿಕ್ಕಿದಂಥ ಶಾಸನ. ಅದು ಎಲ್ಲಿದೆ ಅಂದರೆ ಬೇಲೂರು ಹತ್ರ ಇದೆ. ಮತ್ತು ಗದ್ಯ ಲಿಪಿ ಅಂದರೆ ಗದ್ಯವನ್ನು ಅಲ್ಲ, ಗದ್ಯ ಅಂದರೆ ಗದ್ಯ ಬರವಣಿಗೆ. ಅದನ್ನು ನಾವು ಮೊದಲು ನೋಡಿದ್ದು ಒಡ್ಡಾರಾಧನೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಈ ವಿಚಾರ ಇನ್ನೂ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಇನ್ನೊಂದು ವರ್ಷ ನಾವು ನಿಲ್ತೀವೋ ನಾವು ಹೊರಟಿರ್ತೀವೋ ಅಂತ ಹೇಳ್ತೀವಿ. ಅದರಿಂದ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಮಾತಾಡ್ತಿದ್ದೀವಿ ಒಡ್ಡಾರಾಧನೆ ಅಂತ. ಮತ್ತು ನಮ್ಮ ಕವಿ, ಕನ್ನಡದ ಕವಿ, ಪ್ರಥಮ ಕವಿ ಪಂಪ, ಪ್ರಥಮ ಕವಿಯತ್ರಿ ಅಂತ ಹೇಳಿದರೆ ಅಕ್ಕ ಮಹಾದೇವಿ. ಈ ಭೂಮಿ ಮೇಲೆ ಅಕ್ಕ ಮಹಾದೇವಿ ಸಮಾನವಾದಂಥ ಹೆಣ್ಣು ಮಗಳು ಇನ್ನೂ ಹುಟ್ಟಿಲ್ಲ, ಹುಟ್ಟದೇ ಇಲ್ಲ. ನಿಮ್ಮ ಹೆಣ್ಣು ಮಕ್ಕಳೆಲ್ಲರೂ ಕೂಡ ದೇವ್ರ ಪೂಜೆ ಮಾಡೋದಲ್ಲ. ಈ ಹೆಣ್ಣು ಮಕ್ಕಳೆಲ್ಲರೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಅಕ್ಕ ಮಹಾದೇವಿಯನ್ನು ಪೂಜೆ ಮಾಡಬೇಕು. ಅವರು ನಮ್ಮ ಕನ್ನಡಕ್ಕೆ ಅವರು ಎಂಥ ತ್ಯಾಗ ಮಾಡಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಪದ್ಯವನ್ನು ಬರೆಯುವಾಗ ನಾವು ಕೆಲವು ಛಂದಸ್ಸುಗಳನ್ನು ನಾವು ಮಾಡಬೇಕು. ಒಂದು ಏನು, ಚಂಪೂ ಕಾವ್ಯ. ಚಂಪೂ ಕಾವ್ಯ ಅಂದರೆ 6 ಸಾಲಿನ ಕಾವ್ಯ. ಮತ್ತು ರಾಗವೇ, ಮತ್ತು ವಾರ್ತಕ ಷಟ್ಪದಿ, ಮತ್ತು ವಾಮಿನಿ ಷಟ್ಪದಿ. ಈ ರೀತಿಯಲ್ಲೆಲ್ಲ ಮುಖ್ಯವಾದಂಥ ಕವಿಗಳು ಕುವೆಂಪು, ಲಕ್ಷ್ಮೀನಾರಾಯಣ ಭಟ್ಟ, ಈ ರೀತಿಯಲ್ಲಿ ಇನ್ನೂ ಅನೇಕರಿದ್ದಾರೆ. ನಾನು ಕೆಲವರು ಮಾತ್ರ ಜ್ಞಾಪಕ ಮಾಡ್ಕೊಳ್ತಿದ್ದೀನಿ, ನಿಮಗೆ ಜ್ಞಾಪಿಸ್ಕೊಳ್ಬೇಕಾದ್ರೆ ಹೇಳ್ತಿದ್ದೀನಿ. ಮತ್ತು ಕಾದಂಬರಿಕಾರರು ತಾರಾಸು,
ತ್ರಿವೇಣಿ, ವೀರಭದ್ರಪ್ಪ, ಅನಕರು ಮತ್ತು ವ್ಯಾಕರಣ ಗ್ರಂಥ ನಮ್ಮ ಕನ್ನಡದಲ್ಲಿ ಪ್ರಥಮವಾಗಿ ಬಂದಂಥ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ ಅದನ್ನ ಬರೆದಂಥವ್ನು ಯಾರು ಅಂದರೆ ಕೇಶಿರಾಜ. ಕೇಶಿರಾಜ ಬರೆದಿದ್ದಾರೆ. ಆ ಶಬ್ದಮಣಿ ದರ್ಪಣವನ್ನು ನಾನು ಓದಿದ್ದೇನೆ. ಮತ್ತು ನಮ್ಮ ಕನ್ನಡದ ಯಾರ್ಯಾರು ರಾಜರು, ಕದಂಬರು, ಚಾಲುಕ್ಯರು, ಹೊಯ್ಸಳರು ಇವರೆಲ್ಲ ನಮ್ಮ ಕನ್ನಡ ರಾಜರು, ಮಹಾರಾಜರು. ಮತ್ತು ಕನ್ನಡ ಬರೆಯಲಾದಂಥ ಸಾಹಿತಿಗಳು ಯಾರು? ಡಿ ವಿ ಗುಂಡಪ್ಪ, ಮಂಕುತಿಮ್ಮನ ಕಗ್ಗ ಬರೆದಂಥವರು, ಮರಳು ಮುನಿಯನ ಕಗ್ಗವನ್ನು ಬರೆದಂಥ ಡಿ ವಿ ಗುಂಡಪ್ಪನವರು, ಮತ್ತು ಡಿ ಎಲ್ ಗುಂಡಪ್ಪ, ರಾಮನಾಯ್ಕರು, ಎ ಜವರೇಗೌಡರು, ಮತ್ತು ಪರಮೇಶ್ವರ ಭಟ್ರು, ಮತ್ತು ಸುಜಾ ನಾರಾಯಣ ಶೆಟ್ಟರು, ಮತ್ತು ನಾಟಕಕಾರ ಯಾರ್ಯಾರು? ನಾಟಕಗಳನ್ನು ಬರೆದವರು ಕನ್ನಡದಲ್ಲಿ ಅತ್ಯಂತ ಕೀರ್ತಿವಂತರು ಯಾರ್ಯಾರು? ಗಿರೀಶ್ ಕಾರ್ನಾಡ್. ಅವರಿಗೂ ಕೂಡ ಇದು ಜ್ಞಾನಪೀಠ ಪ್ರಶಸ್ತಿ ಇದೆ. ಎಲ್ಲ ಭಾಷೆಗಳಿಗಿಂತಲೂ ನಮ್ಮ ಕನ್ನಡ ಭಾಷೆ ಅತ್ಯಂತ ಶ್ರೇಷ್ಠ ಭಾಷೆ. ಯಾಕೆಂದರೆ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿವೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ನಮ್ಮ ಕನ್ನಡ. ಮತ್ತು ಪ್ರೇಕ್ಷಣೀಯ ಸ್ಥಳಗಳು, ಬಹಳ ಮುಖ್ಯವಾದಂಥ ಆಕರ್ಷಣೀಯ ಸ್ಥಳಗಳು ಹಂಪೆ, ಪಟ್ಟದಕಲ್ಲು, ಐಹೊಳೆ, ಹಳೇಬೀಡು ಮತ್ತು ಬೇಲೂರು ಇವು ಮುಖ್ಯವಾದಂಥ ಪಟ್ಟಣಗಳು. ಮತ್ತು ಈ ಕಡೆ ಬಂದಾಗ ಅತ್ಯಂತ ಶ್ರೇಷ್ಠ ಚಲನಚಿತ್ರಗಳೆಲ್ಲ ನಟನೆ ಮಾಡ್ತಕ್ಕಂತಹ ಶ್ರೇಷ್ಠರು ರಾಜ್ಕುಮಾರ್, ಮತ್ತೊಬ್ಬರು ವಿಷ್ಣುವರ್ಧನ್, ಇನ್ನೂ ಅನೇಕರಿದ್ದಾರೆ. ಅವ್ರು ನಾನು ಹೋಲಿಸ್ತಾ ಇಲ್ಲ, ಆದರೂ ಕೂಡ ನಾವು ಜ್ಞಾಪಕ ಮಾಡ್ಕೋಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಚಲನಚಿತ್ರ ನಿರ್ಮಾಣ ಮಾಡಿದಂಥವರು B.R. ಪಂತುಲು, ಹುಣಸೂರು ಕೃಷ್ಣಮೂರ್ತಿ, ಈ ರೀತಿ ಅನೇಕರು ಕೂಡ ಇದ್ದಾರೆ. ಇದನ್ನೆಲ್ಲ ನಾವು ಜ್ಞಾಪಕ ಮಾಡ್ಕೊಳ್ಬೇಕು. ಮತ್ತು ನಾನು ಎರಡು ವಿಚಾರ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಈಗ ಭಾಷೆ ಅಂದರೆ ಭಾಷೆ ಏನು? ಮಾತಾಡ್ತೀವಿ ನಿಜ, ಮಾತಾಡೋದು ಭಾಷೆ ಅಲ್ಲ. ಭಾಷೆ ಅಂದ್ರೆ ಏನು? ಭಾಷೆಗೆ ಮುಖ್ಯ ಅರ್ಥ ಏನು? ವ್ಯಾಕರಣ ಅಲ್ಲ. ವ್ಯಾಕರಣ ಅದು ಭಾಷೆ ಯಾವ ರೀತಿ ಅಂತ ಹೇಳ್ತಕ್ಕಂಥದ್ದು ಒಂದು ಸೂತ್ರ. ಭಾಷೆ ಏನು? ಭಾಷೆ ಏನಿಲ್ಲ, ನಮ್ಮ ದೇಹದಲ್ಲಿ ನಮ್ಮ ಭಾವನೆಗಳನ್ನ ಹೊರಗಡೆ ಆಗ್ತಕ್ಕಂಥ ಒಂದು ಮಾಧ್ಯಮ. ಭಾಷೆ ನಮ್ಗೆ ಏನೂ ಗೊತ್ತಿಲ್ಲ, ಮಾತಾಡ್ತೀವಿ ಅಷ್ಟೇ. ಕನ್ನಡ ಮಾತಾಡ್ತೀವಿ, ತೆಲುಗು ಮಾತಾಡ್ತೀವಿ, ಉರ್ದು ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ. ಅದರ ಭಾಷೆ ಏನು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ನಮ್ಮ ಅಭಿಪ್ರಾಯಗಳನ್ನು, ಅಷ್ಟಿರ್ಬೋದು, ಒಳ್ಳೆಯದಿರ್ಬೋದು, ಕೆಟ್ಟದಿರ್ಬೋದು, ಯಾವುದೇ ಅಭಿಪ್ರಾಯಗಳನ್ನು ನಾವು ದೇಹದಿಂದ ಹೊರಗಡೆ ಆಗ್ತಕ್ಕಂಥದ್ದು ಭಾಷೆ. ಆ ಭಾಷೆ ಎಲ್ಲಿಂದ ಉತ್ಪತ್ತಿ ಆಯಿತು? ಯಾರಾದರೂ ಹೇಳ್ತಾರೆ ಭಾಷೆ ಎಲ್ಲಿಂದ ಉತ್ಪತ್ತಿ ಆಯಿತು? ನಮ್ಮ ದೇಹದಿಂದ ಉತ್ಪತ್ತಿ ಆಗಿದೆ ನಿಜ, ಬಟ್ ಮೂಲ ಬೇರೆ ಎಲ್ಲಿಂದ? ಬೇರೆ ಎಲ್ಲಿಂದ ಅಲ್ಲ, ನಮ್ಮ ದೇಹದಲ್ಲಿ ಭಾಷೆ ಉತ್ಪತ್ತಿ ಆಗ್ತದಲ್ಲ, ಅದು ಸ್ವರ ಅಂದ್ರೇನು? ಸ್ವರ ಧ್ವನಿ ಅಂದ್ರೇನು? ಮಾತು ಅಂದ್ರೇನು? ಇಷ್ಟೇ. ಸ್ವರ, ಧ್ವನಿ, ಮಾತು. ಸ್ವರ ಇದು ಒಂದೇ ಅರ್ಥ. ಅದು ಎಲ್ಲಿಂದ ಬಂತು? ಹೇಗೆ ಬಂತು? ಯಾರು ಮೂಲ ಪುರುಷ? ನಮ್ಮ ದೇಹದ ಬೇರೆ ಮಾತಾಡ್ಬೇಡಿ. ನಿಮ್ಮ ದೇಹದಿಂದ ಈಗ ನಾನು ಅಕ್ಕ ಅಂತೀನಿ. ಅಕ್ಕ ಎಲ್ಲಿಂದ ಬಂತು? ಅಲ್ಲ, ಅಕ್ಕ ಅಂತಕ್ಕಂಥ ಆ ಅಕ್ಷರ ಎಲ್ಲಿಂದ? ಹೊಟ್ಟೆ ಇಲ್ಲಲ್ಲ, ಅಲ್ಲ, ನಾಲಿಗೆಯಿಂದಲ್ಲ. ನಾಲಿಗೆಯಿಂದ ಹೊರಗಡೆ ಬರ್ತದಲ್ಲ, ಉತ್ಪತ್ತಿ ಆಗಲ್ಲ. ಇಲ್ಲ ಇಲ್ಲ ಯಾವುದೇ ಭಾಷೆ, ಕನ್ನಡನೇ ಆಗಲಿ ಯಾವುದೇ ಭಾಷೆ, ಅದು ಉತ್ಪತ್ತಿ ಆಗ್ತದ್ದು ನಮ್ಮ ದೇಹದಲ್ಲಿ. ಯೋಗದ ಆ ಒಂದು ಪತಂಜಲಿ ಮಹಾಋಷಿಗಳ ಪ್ರಕಾರ ನಮ್ಮ ಯಾವುದೇ ಒಂದು ಶಬ್ದ, ಭಾಷೆ, ಸ್ವರ ಯಾವುದೇ ಅದು ಉತ್ಪತ್ತಿ ಆಗೋದು ಕೆಳಗಡೆ ಭಾಗದಿಂದ.
ಕೆಳಗಡೆ ಭಾಗದಿಂದ ಅಂದರೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ವಿಘ್ನೇಶ್ವರ ಕೂತಿದ್ದಾನೆ, ಇಲ್ಲಿ ಲಕ್ಷ್ಮಿ ಕೂತಿದ್ದಾಳೆ, ಇಲ್ಲಿ ಪಾರ್ವತಿ ಕೂತಿದ್ದಾಳೆ ಅಥವಾ ಈಶ್ವರ ಇದ್ದಾನೆ, ಇಲ್ಲಿ ವಿಷ್ಣು ಇದ್ದಾನೆ, ಇಲ್ಲಿ ಬ್ರಹ್ಮ ಇದ್ದಾನೆ. ಬ್ರಹ್ಮನ ಕೆಳಗಡೆ ಗಣಪತಿ ಇದ್ದಾನೆ, ವಿದ್ಯಾದೇವತೆ. ಆ ಮಹಾಗಣಪತಿಯ ಆ ದ್ವಾರದಿಂದ ಅದು ಉಸಿರು, ನಮ್ಮ ಉಸಿರು ನಿಧಾನವಾಗಿ ಮೇಲೆ ಏರಿ 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 ಬಂದು ನಾಲಿಗೆ ಮೂಲಕ ಹೊರಗಡೆ ಬರ್ತದೆ. ಅದೇನು ಅದು ಸ್ವರ ಏನಲ್ಲ, ಸ್ವರ ಏನೂ ಅಲ್ಲ, ಅದು ಗಾಳಿ, ವಾಯು. ಇಷ್ಟೇ ನಾವು ಮಾತಾಡ್ತಕ್ಕಂಥದ್ದು ಏನೂ ಅಲ್ಲ, ಅದು ವಾಯು. ಆ ವಾಯು ಕೆಳಗಡೆ ಭಾಗದಿಂದ ಮೇಲ್ಗಡೆ ಬರ್ತಾ 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 ಇಲ್ಲಿ ಬಂದಾಗ, ಗಂಟಲು ಬಂದಾಗ, ಅದು ಬಂದಾಗ ಅದು ಗಂಟಲಿರ್ತಕ್ಕಂಥ ಈ ಅವಯವ ಇದೆಲ್ಲ, ಇದೆಲ್ಲವೂ ಕೂಡ ಸಂಯುಕ್ತವಾಗಿ ಒಂದು ಶಬ್ದ ಹೊರಗಡೆ ಬರ್ತದೆ. ಆ ಶಬ್ದವೇ ಸ್ವರ. ಆ ಶಬ್ದ ಉಸಿರೇ ಉಸಿರೇ ಶಬ್ದವಾಗಿ ಹೊರಗಡೆ ಬರ್ತದೆ. ಆ ಉಸಿರೇ ನಮಗೆ ನಾದವಾಗಿ ಹೊರಗಡೆ ಬರ್ತದೆ. ಈಗ ನಾವು ಈಗ ಹಾಡು ಹೇಳ್ತೀವಿ, ನಾದವಾಗಿ ಹಾಡು ಹೇಳ್ತೀವಿ, ಅದು ಎಲ್ಲಿಂದ ಬಂತು? ಅದು ಬಾಯಿಂದ ಬಂತು ನಿಜ, ಆದರೆ ಅದು ಮೂಲ ಯಾವುದು ಅದನ್ನು ನಾವು ತಿಳ್ಕೊಳ್ಬೇಕು. ಅದರಿಂದ ನಾನು ಮಾತಾಡೋದು ಬೇಡ, ಇನ್ನೂ ಬೇಕಾದಷ್ಟಿದೆ. ಮಾತಾಡ್ತೀನಿ ಅಂತ ನಾನು ಕನಿಷ್ಠ ಅಂತಂದ್ರೆ ಕನ್ನಡದ ಬಗ್ಗೆ ಮಾತಾಡ್ತೀನಿ ಅಂದರೆ ಕನಿಷ್ಠ ಅಂದ್ರೆ ನಾನು 5 ಗಂಟೆ ಮಾತಾಡ್ತೀನಿ. ಕನಿಷ್ಠ ಅಂದ್ರೆ ಅಷ್ಟು ವಿಚಾರವನ್ನು ನಾನು ತಿಳ್ಕೊಂಡಿದ್ದೀನಿ. ಆದರೆ ಅದು ಬೇಡ, ಇಲ್ಲ ಸಮಯ ಇಲ್ಲ, ಹೇಳತಕ್ಕಂಥ ವಿಚಾರಕ್ಕೆ ನನಗೆ ಇಲ್ಲ. ಅದನ್ನು ನನ್ನ ಕೈಲಾದಷ್ಟು ನಾನು ಹೇಳಿದ್ದೀನಿ. ಮತ್ತು ಸೂಕ್ಷ್ಮವಾಗಿ ಒಂದು ವಿಚಾರ ತಿಳ್ಕೊಳ್ಬೇಕು. ಈ ಕಂಬವನ್ನು ನಾವು ಕಟ್ಟಿಡುವಲ್ಲ, ಎಷ್ಟು ವರ್ಷ ಆಗಿದೆ? 2009 ಇಸ್ವಿಯಲ್ಲಿ ಸ್ತಂಭವನ್ನು ನಾವು ಸ್ಥಾಪನೆ ಮಾಡ್ಬೋದು. ಇಡೀ ಸೂರ್ಯನಗರದಲ್ಲಿ ಈ ಥರ ಸ್ತಂಭ ಎಲ್ಲೂ ಇಲ್ಲ. ಇದೇ ಪ್ರಥಮವಾಗಿ ನಾವು ಮಾಡ್ತಕ್ಕಂಥ ಸ್ತಂಭ, ಜಲಸ್ತಂಭ. ಯಾಕೆ ಇಷ್ಟು ಮಾಡಿದ್ದೀವಿ ಅಂದರೆ, ಈ ಎತ್ತರವಾಗಿರ್ತಕ್ಕಂಥ ಈ ಮೇಲಿರತಕ್ಕಂಥ ಬಾವುಟ ಇಡೀ ಸೂರ್ಯನಗರಕ್ಕೆ ಕಾಣಬೇಕು. ಅದಕ್ಕೋಸ್ಕರ ನಾವು ಇಷ್ಟು ಎತ್ತರವಾದಂಥ ಸ್ತಂಭವನ್ನು ಮಾಡಿ ಅಲ್ಲಿ ನಾವು ಬಾವುಟವನ್ನು ಆರಿಸ್ತಿದ್ದೀವಿ. ನಾವೇ ಪ್ರಥಮ ಮಾಡ್ತಿದ್ದೀನ. ನಾವು ಯಾರನ್ನೇ ಮರ್ತಬಿಟ್ರೂ ಕೂಡ ಇದನ್ನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಮರೆಯಬಾರದು. ಯಾಕೆಂದರೆ ಇದನ್ನು ಮಾಡೋದ್ರಿಂದ ನಾವೆಲ್ಲ ಹೇಳ್ತೀವಿ. ಒಂದೊಂದು ವಿಚಾರಕ್ಕೆ ನಾವು ತಿಳ್ಕೊಳ್ಬೇಕು. ಇದಕ್ಕೆ ಮೂಲ ಕಾರಣ ನಮ್ಮ ಹನುಮಂತರು. ಅದ್ರ ಜೊತೆಗೆ ನಮ್ಮ ಪಾಟೀಲ್ ಸಾಹೇಬರು, ನಮ್ಮ ಗಣೇಶ ಸಾಹೇಬರು, ಇನ್ನೂ ಅನೇಕ ಜನ ಸೇರಿಕೊಂಡು ಮಾಡಿದ್ದಾರೆ. ಇದು ನಮ್ಮ ಮಾತನ್ನು ಹೇಳಿ ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಒಂದು ಚಪ್ಪಾಳೆ ಬರೆದು ಕನ್ನಡದ ಬಗ್ಗೆ, ಕನ್ನಡದ ನಾಡಿನ ಬಗ್ಗೆ, ರಾಜ್ಯದ ಉದಯದ ಬಗ್ಗೆ, ಹಳೆಗನ್ನಡದ ಬಗ್ಗೆ, ಹಲ್ಮಿಡಿ ಶಾಸನದ ಬಗ್ಗೆ, 1 2 ಎಷ್ಟೊಂದು ಮಾತಾಡಿದರು. ನಮ್ಮ ಎಲ್ಲರಿಗೆ ತಿಳಿಯ ಅನುಭವದ ಮೂರ್ಷ ಅಂತ ನಾವು ಪ್ರಕಾಶ್ ಅವರನ್ನ ಕರಿಬಹುದು. ತುಂಬ ಧನ್ಯವಾದಗಳು ಪ್ರಕಾಶ್ ಅವ್ರ ನಿಮಗೆ, ಬಹಳ ಸೊಗಸಾಗಿ ಮಾತಾಡಿದ್ರಿ. ತುಂಬ ಧನ್ಯವಾದಗಳು. ಟಿಫಿನ್ ಆದ್ಮೇಲೆ ಕನ್ನಡ ಮಾತಾಡ್ತಾರೆ ಅಲ್ಲ, ಟಿಫಿನ್ ಆದ್ಮೇಲೆ ಮನೆಗೆ ಹೋಗ್ಬಿಡೋಣ. ಸರಿ, ಓಕೆ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನಿಂದ ನಾವು ಕನ್ನಡಿಗರು, ಕನ್ನಡ ಮನಸ್ಸಿಗರು, ಕನ್ನಡ ಹೃದಯಗಳು, ಕನ್ನಡ ಬಿಟ್ಟು ಬೇರೆ ಯಾವುದನ್ನು ಮಾತಾಡಲ್ಲ ಅನ್ನುವ ಒಂದು ಪಣ ನೀವು ಹೌದು ಅಂತ ಹೇಳ್ಬಿಟ್ಟು ನನ್ನ ಜೊತೆ ನಡಿಗೊಳಿಸಿ. ಹೌದಾ, ಓಕೆನಾ? ಹೌದು ಅಂತ ಹೇಳಿ, ಹೌದು ಅಂತ ಹೇಳಿ, ಮಾತಾಡ್ತೀವಿ ಅಂತ ಹೇಳಿ, ಮಾತಾಡ್ತೀವಿ ಅಂತ ಹೇಳಿ. ಓಕೆ, ನಿಮಗೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡ ನನ್ನ ಮನಸ್ಸು, ಕನ್ನಡ ನನ್ನ ಕನಸು, ಕನ್ನಡ ನನ್ನ ಉಸಿರು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ.
ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತಿನ ಒಂದು ಕನ್ನಡ ರಾಜ್ಯೋತ್ಸವವನ್ನು ಚಂದವಾಗಿ ನಡೆಸಿಕೊಟ್ಟಂಥ ಶಿವಾನಂದ ಸರಿಗೆ ನಮ್ಮ ಕಡೆಯಿಂದ ಪೂರ್ವಕ ಅಭಿನಂದನೆಗಳು. ಇವರು ಆಯುಷ್ಯ ಆರೋಗ್ಯ ಕೊಟ್ಟು ಆಗಾಗ ಬರ್ತಾ ಇರಲಿ, ಯಾವಾಗಲೂ ಬರ್ತಾ ಇರಲಿ ಅಂತ ಒಂದು ಕೋರಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಡೆಸ್ಕೊಡ್ತೀನಿ. ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕನ್ನಡ ತಾಯಿ ಕನ್ನಡ ತಾಯಿ ಸದಾ ಚಿನ್ಮಯಿ. உங்களுக்கு 20 வயசாக இந்த 5 விஷயத்தை வைக்கணும். நம்பர் 1 ட்ரக் யூஸ் பண்ணுறதை அவாய்ட் பண்ணுங்க. நம்பர் 2 நம்பர் 3 யாருக்கிட்டையும் கடனுக்கு பணம் வாங்காது.